टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ಇಡಿ ಸಲ್ಲಿಸಿರುವಂತಹ ಒಂದು ಚಾರ್ಜ್ ಶೀಟ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬನ್ನಿ ನೋಡೋಣ. ಮನಿ ಲಾಂಡ್ರಿಂಗ್ ಎಲ್ಲ ಆಯಿತು, ಲ್ಯಾಂಡ್ ಡೀಲ್ ಎಲ್ಲ ಆಯಿತು, ಯಾವ ದೇಶಕ್ಕೆ ಹೋಯ್ತು, ಯಾವ ದೇಶದಿಂದ ಬಂತು, ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ತನಕ. ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ ಅವರು. ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ, ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ, ಒಂದು ದಶಕ ಆಯಿತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ, ಅವ್ರು ಕೊಡಬೇಕಲ್ಲ ಏನಾದರೂ ಅಲ್ಲಿ. ರಾಬರ್ಟ್ ವಾದ್ರಾ ಅವ್ರಿಗೆ ಮತ್ತೊಮ್ಮೆ ಕರೀತೆ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು, ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದೆಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ರಲ್ವಾ. CWG ಏನು ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದಾನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು,